Hello children, let's begin today's class from 6th standard English Supplementary A Pact with the Sun, lesson 5th, Tansen. So Tansen was the only child of his parents. ಅವರ ಪೇರೆಂಟ್ಸ್ಗೆ ತಾನ್ಸೆನ್ ಒಂದೇ ಒಂದು ಚೈಲ್ಡ್ ಆಗಿರ್ತಾನೆ. Naughty but talented, he imitated the calls of the birds and animals perfectly. He used to imitate calls ಅಂದರೆ ಬರ್ಡ್ಸ್ ಥರ ಮತ್ತು ಆ್ಯನಿಮಲ್ಸ್ ಥರ ಕೂಗ್ತಾ ಇದ್ದ ಅವನು, ಇಮಿಟೇಟ್ ಮಾಡ್ತಾ ಇದ್ದ. ಒನ್ಸ್ ಹಿ ಟ್ರೈಡ್ ಟು ಫ್ರೈಟನ್ ದ ಗ್ರೂಪ್ ಆಫ್ ದ ಟ್ರಾವೆಲರ್ಸ್ ಬೈ ರೋರಿಂಗ್ ಲೈಕ್ ಅ ಟೈಗರ್. ಒಂದ್ಸಲ ಗ್ರೂಪ್ ಆಫ್ ಟ್ರಾವೆಲರ್ಸ್ ಹೋಗ್ತಾ ಇರ್ತಾರೆ, ಅವರಿಗೆಲ್ಲ ಭಯಪಡಿಸ್ಬಿಡ್ತಾನೆ ಟೈಗರಿನ ರೋರಿಂಗ್ ಅಂತ ಸೌಂಡನ್ನು ತೆಗೆದು. ಸೊ ಯು ಮೇ ಹ್ಯಾವ್ heard the name of Tansen, the greatest musician our country has produced. ಸೊ ತಾನ್ಸೆನ್ ಅನ್ನೋನು ಅವನೊಂದು ಗ್ರೇಟೆಸ್ಟ್ ಮ್ಯೂಸಿಷಿಯನ್ ಆಗಿರ್ತಾನೆ. ನಮ್ಮ ಕಂಟ್ರಿಯಲ್ಲಿ ಇರೋದಕ್ಕೆ ನಾವು ಅವನಿಗೆ ಪ್ರೌಡ್ ಫೀಲ್ ಆಗಿರಬೇಕು. ದ ಸಿಂಗರ್ ಕಾಲ್ಡ್ ಮುಕುಂದನ್ ಮಿಶ್ರಾ ಆ್ಯಂಡ್ ಹಿಸ್ ವೈಫ್ ಲಿವ್ಡ್ ನಿಯರ್ ಇನ್ ಬೇಹತ್ ದ ಗ್ವಾಲಿಯರ್. ಅವರ ಮುಕುಂದನ್ ಮಿಶ್ರಾ ಮತ್ತು ಅವರ ವೈಫ್ ಅವರು ಬೇಹತ್ ಅನ್ನೋ ಊರಲ್ಲಿ ನಿಯರ್ ಗ್ವಾಲಿಯರ್ ಅಲ್ಲಿ ಇರ್ತಾಯಿದ್ರು. ತಾನ್ಸೆನ್ ವಾಸ್ ದೇರ್ ಓನ್ಲಿ ಚೈಲ್ಡ್ ಆ್ಯಂಡ್ ಇಟ್ ಈಸ್ ಸೆಡ್ ದ್ಯಾಟ್ ಹಿ ವಾಸ್ ನಾಟಿ ಚೈಲ್ಡ್. ಆ ಗಂಡ ಹೆಂಡತಿಗೆ, ಮುಕುಂದನ್ ಮಿಶ್ರಾ ಮತ್ತು ಅವರ ಹೆಂಡತಿಗೆ ಇವರು ಒಂದೇ ಒಂದು ಮಗ ಆಗಿರ್ತಾರೆ ತಾನ್ಸೆನ್. ಇವರು ಚೈಲ್ಡ್ಹುಡ್ ಇದ್ದಾಗ ತುಂಬ ನಾಟಿ ಇರ್ತಾರೆ. ಆಫನ್ ಹಿ ರ್ಯಾನ್ ಅವೇ ಟು ಪ್ಲೇ in the forest and soon learned to imitate perfectly the calls of the birds and the animals. He used to ran away to play in the forest area. ಅಲ್ಲಿ ಹೋಗ್ತಾ ಏನು ಮಾಡ್ತಾರೆ, he learned to imitate ಸೇಮ್ ಆ ಬರ್ಡ್ಸ್ ಮತ್ತು ಆ್ಯನಿಮಲ್ಸ್ ಯಾವ ಥರ ಕೂಗ್ತಾರೆ ಅದೇ ಥರ ಇಮಿಟೇಟ್ ಮಾಡಿ ಕೂಗೋದನ್ನು ಫಾಸ್ಟಾಗಿ ಲರ್ನ್ ಮಾಡಿಬಿಡ್ತಾರೆ. So a famous singer named Swami Haridas was once traveling through the forest with his disciples. Tired, the group settled down and rest in the shady grove. Tansen saw them. ಏನಾಗುತ್ತೆ, ಒಂದಿನ ಫೇಮಸ್ ಸಿಂಗರ್, ಆ ಸಿಂಗರ್ನ ಹೆಸರು ಸ್ವಾಮಿ ಹರಿದಾಸ್. ಅವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವರು ಆ ಫಾರೆಸ್ಟಿಂದ ಅವ್ರದ್ದು ಡಿಸೈಪಲ್ಸ್ ಅಂದರೆ ಫಾಲೋವರ್ಸ್, ಅವರನ್ನು ಫಾಲೋ ಮಾಡೋರು, ಅವ್ರ ಜೊತೆ ಇರೋರೆಲ್ಲ ಅಲ್ಲಿಗೆ ಟಯರ್ಡ್ ಆಗ್ತಾರೆ. ಸೊ ಸ್ವಲ್ಪ ಹೊತ್ತು ಆ ಶೇಡಿ ಗ್ರೂ ಅಂದರೆ ಮರ, ದೊಡ್ಡ ಶೇಡಿ ಮರದ ಕೆಳಗೆ ಕುತ್ಕೊಂಡು ಸ್ವಲ್ಪ ಸೆಟಲ್ ಡೌನ್ ಆಗಿ ರೆಸ್ಟ್ ತೊಗೊಳ್ಳೋಣ ಅಂತ ಇರ್ತದೆ. ತಾನ್ಸೆನ್ ಅವ್ರಿಗೆ ನೋಡ್ತಾನೆ. ಸ್ಟ್ರೇಂಜರ್ಸ್ ಇನ್ ದ ಫಾರೆಸ್ಟ್, ಹಿ ಸೆಟ್ ಟು ಹಿಮ್ಸೆಲ್ಫ್, ಅಯ್ಯೋ ಯಾರೋ ಬಂದಾರೆ ನಮ್ಮ ಫಾರೆಸ್ಟಿಗೆ, ಸ್ಟ್ರೇಂಜರ್ಸ್ ಗೊತ್ತಿಲ್ಲದಿರೋದು ಅಂದ್ಕೊಂಡು ತನ್ನಷ್ಟಕ್ಕೆ ತಂದು ಮಾತಾಡಿಕೊಂಡು, ಇಟ್ ವಿಲ್ ಬಿ ಫನ್ ಟು ಫ್ರೈಟನ್ ದೆಮ್, ಇವರಿಗೆ ಭಯಪಡಿಸೋಣ ಅಂದ್ಕೊಂಡು ಹೇಳಿ, ಹಿ ಹಿಡ್ ಬಿಹೈಂಡ್ ದ ಟ್ರೀ ಆ್ಯಂಡ್ ರೋಡ್ ಲೈಕ್ ಅ ಟೈಗರ್. ಟ್ರೀದ ಹಿಂದೆ ಅಡ್ಕೊಂಡು ದೊಡ್ಡದಾಗಿ ರೋರ್ ಮಾಡ್ಕೋತಾನೆ ಟೈಗರ್ ಥರ. ದ ಲಿಟಲ್ ಗ್ರೂಪ್ ಟ್ರಾವೆಲ್ಡ್ ಸ್ಕ್ಯಾಟರ್ಡ್ ಇನ್ ಫಿಯರ್ ಬಟ್ ದ ಸ್ವಾಮಿ ಹರಿದಾಸ್ ಕಾಲ್ಡ್ ದೆಮ್ ಟುಗೆದರ್. ಎಲ್ಲ ಅವ್ರ ಜೊತೆ ಬಂದವರು ಡಿಸೈಪಲ್ಸ್ ಎಲ್ಲ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗೋಗ್ತಾರೆ. ಬಟ್ ಸ್ವಾಮಿ ಹರಿದಾಸ್ ಏನಂತಾರೆ, ಹಾಗೆಲ್ಲ ಹೋಗ್ಬೇಡ್ರಿ, ಇಲ್ಲೇ ಒಂದೇ ಕಡೆ ಇರೋಣ ಅಂತ ಕರ್ಕೊಂಡು ಬರ್ತಾರೆ. ಏನು ಹೇಳ್ತಾರೆ, ಡೋಂಟ್ ಬಿ ಅಫ್ರೇಡ್, ಹಿ ಸೆಡ್, ಟೈಗರ್ಸ್ ಆರ್ ನಾಟ್ ಆಲ್ವೇಸ್ ಡೇಂಜರಸ್, ಲೆಟ್ ಅಸ್ ಲುಕ್ ಫಾರ್ ದಿಸ್ ಒನ್. ಟೈಗರ್ಸ್ ತುಂಬ ಡೇಂಜರಸ್ ಇರಲ್ಲ ಯಾವಾಗಲೂ, ನೋಡೋಣ ತಗೊಳ್ರಿ, ಯಾಕೆ ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿ ಆಗ್ತೀರಿ ಅಂತ ಹೇಳ್ತಾರೆ. ಸಡನ್ಲಿ ಒನ್ ಆಫ್ ಹಿಸ್ ಮೆನ್ ಸೋ ಅ ಸ್ಮಾಲ್ ಬಾಯ್ ಹೈಡಿಂಗ್ ಬಿಹೈಂಡ್ ದ ಟ್ರೀ. ದೇರ್ ಆರ್ ನೋ ಟೈಗರ್ಸ್ ಹಿಯರ್ ಮಾಸ್ಟರ್, ಹಿ ಸೆಡ್, ಓನ್ಲಿ ದಿಸ್ ನಾಟಿ ಬಾಯ್. ಆನಂತರ ಅವ್ರ ಜೊತೆ ಇದ್ದರು ಒಬ್ಬನು ನೋಡ್ತಾನೆ, ಈ ಒಂದು ಹುಡುಗ ಮರದ ಹಿಂದೆ ಅಡ್ಕೊಂಡು ಕುತ್ಕೊಂಡಿರ್ತಾನೆ ಮತ್ತು ಈ ಥರ ರೋರ್ ಮಾಡಿ ಟೈಗರಿನ ಸೌಂಡ್ ತೆಗೆದಿರ್ತಾನೆ. ಇಲ್ಲಿ ಯಾವ ಟೈಗರು ಇಲ್ಲ ಮಾಸ್ಟರ್, ಇಲ್ಲಿರೋದು ಈ ಸ್ಮಾಲ್ ಹುಡುಗ ಅಂತ ಅವನಿಗೆ ಅವನ ಜೊತೆ ಬಂದಿದ್ದ ಡಿಸೈಪಲ್ ಸ್ವಾಮಿ ಹರಿದಾಸಿಗೆ ಹೇಳ್ತಾರೆ. ನೆಕ್ಸ್ಟ್ ಸ್ವಾಮಿ ಹರಿದಾಸ್ ಡಿಡ್ ನಾಟ್ ಪನಿಷ್ ಹಿಮ್. ಅವಾಗ ಅವನು ಏನು ಮಾಡ್ತಾನೆ, ಸ್ವಾಮಿ ಹರಿದಾಸ್ ಇವ್ರಿಗೆ ಪನಿಷ್ ಮಾಡಲ್ಲ. ಹಿ ವೆಂಟ್ ಟು ತಾನ್ಸೆನ್ಸ್ ಫಾದರ್ ಆ್ಯಂಡ್ ಸೆಡ್, ಯುವರ್ ಸನ್ ಈಸ್ ವೆರಿ ನಾಟಿ, ಹಿ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್, ಐ ಥಿಂಕ್ ಐ ಕ್ಯಾನ್ ಮೇಕ್ ಹಿಮ್ ಅ ಗುಡ್ ಸಿಂಗರ್. ಮನೆಗೆ ಹೋಗಿ ಪನಿಷ್ ಮಾಡಲ್ಲ. ತಾನ್ಸೆನ್ ಮನೆಗೆ ಹೋಗಿ ಅವ್ರ ತಂದೆಗೆ ಹೇಳ್ತಾನೆ, ನಿಮ್ಮ ಮಗ ತುಂಬ ನಾಟಿ ಇದ್ದಾನೆ ಮತ್ತು ತುಂಬ ಟ್ಯಾಲೆಂಟೆಡ್ ಇದ್ದಾನೆ, ಅವನಿಗೆ ನಾನು ಒಳ್ಳೆ ಸಿಂಗರಾಗಿ ಬೆಳೆಸ್ತೀನಿ ಅಂದ್ಕೊಂಡು ಹೇಳ್ತಾನೆ. ತಾನ್ಸೆನ್ ವಾಸ್ 10 years old ವೆನ್ ಹಿ ವೆಂಟ್ ಅವೇ ವಿತ್ ಸ್ವಾಮಿ ಹರಿದಾಸ್. ಅವನನ್ನು ನನ್ನ ಜೊತೆ ಕಳಿಸ್ಕೊಡಿ ಅಂತ ಹೇಳಿದ ಕೂಡಲೇ ಸ್ವಾಮಿ ಹರಿದಾಸ್ ಜೊತೆ ತಾನ್ಸೆನಿನ ಪೇರೆಂಟ್ಸು ಕಳಿಸ್ಕೊಡ್ತಾರೆ. ಆವಾಗ ಕಳಿಸ್ಕೊಟ್ಟಿದಾಗ ಅವನಿಗೆ 10 years ಆಗಿರ್ತದೆ. ಹಿ ಲಿವ್ಡ್ ವಿತ್ ಹಿಮ್ ಫಾರ್ 11 years. ಅವನ ಜೊತೆ
ಇನ್ನೂ 11 ವರ್ಷ ಇರ್ತಾನೆ. ಲರ್ನಿಂಗ್ ಮ್ಯೂಸಿಕ್ ಆ್ಯಂಡ್ ಬಿಕೇಮ್ ದ ಗ್ರೇಟ್ ಸಿಂಗರ್. ಸ್ವಾಮಿ ಹರಿದಾಸ್ ಜೊತೆ ಇದ್ದು ಮ್ಯೂಸಿಕನ್ನು ಲರ್ನ್ ಮಾಡಿ ಗ್ರೇಟ್ ಸಿಂಗರ್ ಆಗಿ ಬೆಳೀತಾರೆ. ಅಟ್ ಅಬೌಟ್ ಹಿಸ್ ಟೈಮ್ ಹಿಸ್ ಪೇರೆಂಟ್ಸ್ ಡೈಡ್. ಆ ಟೈಮಿಗೆ ಅವ್ನು ಬೆಳೆದ ಇಷ್ಟು ದೊಡ್ಡ 11 ವರ್ಷದ ಗ್ಯಾಪ್ ಆಯ್ತಲ್ಲ, ಅಷ್ಟು ಪೇರೆಂಟ್ಸ್ ಓಲ್ಡ್ ಆಗ್ತಾರೆ, ಸತ್ತು ಹೋಗಿರ್ತಾರೆ ಅವರು. ಮುಕುಂದನ್ ಮಿಶ್ರಾ ಡೈಯಿಂಗ್ ವಿಶ್ ವಾಸ್ ದ್ಯಾಟ್ ತಾನ್ಸೇನ್ ಶುಡ್ ವಿಸಿಟ್ ಮೊಹಮ್ಮದ್ ಗೌಸ್ ಆಫ್ ಗ್ವಾಲಿಯರ್. ಸಾಯೋಕ್ಕಿಂತ ಮುಂಚೆ ಮುಕುಂದನ್ ಮಿಶ್ರಾಗೆ ಏನಿರ್ತದೆ, ಅವನದು ವಿಶ್ಯು ಆಸೆ ಏನಿರ್ತದೆ, ತಾನ್ಸೇನು ಮೊಹಮ್ಮದ್ ಗೌಸ್ ಗ್ವಾಲಿಯರ್ ಹತ್ರ ಹೋಗಿ ಸಿಗಬೇಕು ಅಂತ ಇರ್ತದೆ. ಮೊಹಮ್ಮದ್ ಗೌಸ್ ವಾಸ್ ದಿ ಹೋಲಿ ಮ್ಯಾನ್. ಅವರು ಒಂದು ಪವಿತ್ರವಾದ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಮುಕುಂದನ್ ಮಿಶ್ರಾ ಹ್ಯಾಡ್ ಲಾಂಗ್ ಬೀನ್ ಡಿವೋಟೆಡ್ ಟು ಹಿಮ್ ಆ್ಯಂಡ್ ಆಫನ್ ವಿಸಿಟೆಡ್ ಇಟ್. ಮುಕುಂದನ್ ಮಿಶ್ರಾ ಈ ಮೊಹಮ್ಮದ್ ಗೌಸ್ ಹತ್ರ ಹೋಗಿ ವಿಸಿಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನನ್ನ ಮಗನು ವಿಸಿಟ್ ಮಾಡಲಿ ಅಂತ ಅವ್ರದ್ದೊಂದು ವಿಶ್ ಇರುತ್ತೆ. While leaving the Gwalior, the Muhammad Gauns, Tansen was often taken to the court of the Rani Mrignani, who was the great musician herself. ಅಲ್ಲಿಗೆ ಅವ್ರ ತಂದೆ ಇದ್ದಾಗ ಕರ್ಕೊಂಡು ಹೋಗ್ತಾ ಇದ್ರು. ಯಾರ್ದು ಕೋರ್ಟಿಗೆ? ರಾಣಿ ಮೃಗನಿಯನಿ ಅವ್ರ ಜೊತೆ. ಶಿ ಈಸ್ ಆಲ್ಸೋ ಅ ಗ್ರೇಟ್ ಮ್ಯೂಸಿಷಿಯನ್. There he met and married one of the ladies of the court. Her name was ಹುಸೈನಿ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೆ ಒಂದು ಲೇಡಿಗೆ, ಆ ಕೋರ್ಟಲ್ಲಿ ಒಂದು ಲೇಡಿ ಇರ್ತಾರೆ ಆಸ್ಥಾನದಲ್ಲಿ, ಅವಳಿಗೆ ಮದುವೆ ಆಗ್ತಾನೆ. ಅವಳ ಹೆಸರು ಹುಸೈನಿ ಆಗಿರ್ತದೆ. ಹುಸೈನಿ ಆಲ್ಸೋ ಬಿಕಮ್ ಸ್ವಾಮಿ ಹರಿದಾಸ್ ಡಿಸೈಪಲ್. ಸ್ವಾಮಿ ಹರಿದಾಸ್ ಜೊತೆ ತಾನ್ಸೇನ್ ಇದ್ದಿದ್ದಕ್ಕೆ ಇವಳು ಏನು ಮಾಡ್ತಾಳೆ, ಹುಸೈನಿನು ಅವ್ರದ್ದೇ ಡಿಸೈಪಲ್, ಅಂದರೆ ಅವ್ರದ್ದೇ ಫಾಲೋವರ್ ಆಗಿ ಅವ್ರದ್ದೇ ಭಕ್ತಿ ಅಂದರೆ ಭಕ್ತಿಯನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರಲ್ಲ ಅವ್ರ ಜೊತೆನೇ ಇದ್ಬಿಡ್ತಾರೆ. ತಾನ್ಸೇನ್ ಆ್ಯಂಡ್ ಹುಸೈನಿ ಹ್ಯಾಡ್ 5 ಚಿಲ್ಡ್ರನ್ ಹೂ ವೇರ್ ಆಲ್ ವೆರಿ ಮ್ಯೂಸಿಕಲ್. ಅವರಿಗೆ 5 ಮಕ್ಕಳಾಗ್ತಾರೆ. ಅವರೆಲ್ಲ ಮ್ಯೂಸಿಕಲ್ಲಿ ಇಂಟ್ರೆಸ್ಟೆಡ್ಡೇ ಮಕ್ಕಳಾಗಿರ್ತಾರೆ. ತಾನ್ಸೇನ್ ಹ್ಯಾಡ್ ಬೈ ದಿಸ್ ಟೈಮ್ ಬಿಕಮ್ ವೆರಿ ಫೇಮಸ್. ಆ ಟೈಮಿಗೆ ಅವ್ನು ತುಂಬ ಫೇಮಸ್ ಆಗ್ತಾನೆ. ಸಮ್ಟೈಮ್ಸ್ ಹಿ ಸ್ಯಾಂಗ್ ಬಿಫೋರ್ ಎಂಪರರ್ ಅಕ್ಬರ್ ಹೂ ವಾಸ್ ಸೋ ಇಂಪ್ರೆಸ್ಡ್ ಬೈ ಹಿಮ್ ದ್ಯಾಟ್ ಹಿ ಇನ್ಸಿಸ್ಟೆಡ್ ತಾನ್ಸೇನ್ ಶುಡ್ ಜಾಯಿನ್ ಹಿಸ್ ಕೋರ್ಟ್. ಒಂದೊಂದು ಸಲ ಅಕ್ಬರ್ ಮುಂದೆ ಹಾಡಿದಾಗ ಅಕ್ಬರಿಗೆ ತುಂಬ ಖುಷಿಯಾಗಿ, ನೀ ನನ್ನ ಆಸ್ಥಾನದಲ್ಲಿ ಹಾಡ್ತಾ ಇದ್ಬಿಡು ಅಂತ ಅಕ್ಬರ್ ಅವನಿಗೆ ಹೇಳ್ತಾ ಇರ್ತಾನೆ. So hope you have understood till here. We'll continue in the next class. Thank you, children.